ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ವಿಕಾಸಸೌಧದಲ್ಲಿ ರೇಣುಕಾಚಾರ್ಯ ಸುದ್ದಿಗೋಷ್ಠಿ. ಕೋಡಿಹಳ್ಳಿ ವಿರುದ್ಧ ಹರಿಹಾಯ್ದ ಸಿಎಂ ರಾಜಕೀಯ ಕಾರ್ಯದರ್ಶಿ. ರೇಣುಕಾಚಾರ್ಯ ಹೇಳಿಕೆಗೆ ಕೋಡಿಹಳ್ಳಿ ಚಂದ್ರಶೇಖರ್ ತಿರುಗೇಟು. ಕೇಂದ್ರ ಸರ್ಕಾರದಿಂದ ವಾಹನ ಸವಾರರಿಗೆ ಸಿಹಿ ಸುದ್ದಿ. ಶೀಘ್ರದಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಪ್ಲಾಜಾದಿಂದ ಮುಕ್ತ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಾಹಿತಿ. ಆರೋಗ್ಯ ಸಚಿವರ ತವರಿನಲ್ಲೇ ಭಾರೀ ಅಕ್ರಮ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷ ಲೂಟಿ. ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನಾದ ಜನಪ್ರತಿನಿಧಿಗಳು. ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಡ್ರಾಪ್ ಕೊಡಿಸೋದಾಗಿ ಹೇಳಿ ಯುವತಿಯ ಮೇಲೆರಗಿದ ಆಟೋ ಚಾಲಕ. ಅತ್ಯಾಚಾರಿಯನ್ನ ಬಂಧಿಸಿದ ಪೊಲೀಸರು. ನಡೆದುಕೊಂಡು ಹೋಗ್ತಾ ಇದ್ದ ಯುವಕರ ಮೇಲೆ ಬಿಟ್ಟು ಸಿಮೆಂಟ್ ಪಿಲ್ಲರ್. ರಾಜಸ್ಥಾನದ ಭರತ್ಪುರದ ಸರಫಾ ಮಾರುಕಟ್ಟೆಯಲ್ಲಿ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಯುವಕ. ವಿಕಾಸಸೌಧದಲ್ಲಿ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈ ವೇಳೆ ರೈತ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಅವರು ಹರಿಹಾಯ್ದ್ರು. ನಕಲಿ ಹೋರಾಟಗಾರನ ಅಸಲಿ ಕಥೆಯ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. 2012ರಲ್ಲಿ ಸುಮಾರು 200 ಜನರಿಂದ ಸೈಟ್ ಕೊಡಿಸುತ್ತೇನೆ ಎಂದು 6 ಲಕ್ಷ 8 ಲಕ್ಷ ಹೀಗೆ ಹಣವನ್ನ ಪಡೆದಿದ್ರು. ಅವರ ಬಳಿ ಹಣ ತೆಗೆದುಕೊಂಡು ಇವತ್ತು ನಾಳೆ ಎಂದು ಅವರ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ ಎಂದು ರೇಣುಕಾಚಾರ್ಯ ಆರೋಪ ಮಾಡಿದ್ದಾರೆ. ಅಲ್ಲದೆ ಕೋಡಿಹಳ್ಳಿ ಅವರನ್ನ ನಕಲಿ ಹೋರಾಟಗಾರ ಎಂದು ಕರೆದಿದ್ದಾರೆ. ಸರ್ಕಾರಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋನು ನೀನು. ಕಾಂಗ್ರೆಸ್ ಸರ್ಕಾರದಲ್ಲಿ ತುಟಿ ಬಿಚ್ಚಲಿಲ್ಲ. ಸತ್ಯ ಹರಿಶ್ಚಂದ್ರ ನೀನು. ಇದಕ್ಕೆ ಉತ್ತರ ಕೊಡು. ನಿನ್ನ ಆಸ್ತಿ ಕೇವಲ 2.5 ಎಕರೆ. ಎಲ್ಲಿಂದ ಬಂತು ಇಷ್ಟೊಂದು ಸಂಪತ್ತು ಎಂದು ಕೋಡಿಹಳ್ಳಿ ವಿರುದ್ಧ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಈ ಹೋರಾಟಗಾರ ನಾನು ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ. ನಕಲಿ ಹೋರಾಟಗಾರ ಕಾಪಿ ನಿಮ್ಗೆಲ್ಲ ಕೊಡ್ತೀವಿ. ಅದು ಯಾರಂತಂದು ಬಹಳ ಸತ್ಯ ಹರಿಶ್ಚಂದ್ರ. ಹಣ ತೆಗೆದುಕೊಂಡು ಇವತ್ತು ನಾಳೆ ಅಂತ ಅವರಿಗೆ ಸಾಕಷ್ಟು ಸತಾಯಿಸಿ ಹಣ ಕೇಳಕ್ ಹೋದ್ರೆ ಅವ್ರ ಮೇಲೆ ಗುಂಡಾಗಿರಿ ಮಾಡಿಸಿದ್ರು. ಯಾವುದೇ ಹಣ ಕೊಟ್ಟಂತವರು ಹಣ ಕೇಳಿದ್ರೆ ಗುಂಡಾಗಿರಿ. ಎಲ್ಲರೂ ಭಯಭೀತರಾಗಿ ಹೋದ್ರೂ ಪರವಲ್ಲಪ್ಪ ಈ ಮನುಷ್ಯನ ಸವಾಸ ಕೊಡಂತೆ ದೂರ ಆದ್ರು. ಇನ್ನು ರೇಣುಕಾಚಾರ್ಯ ಅವರ ಆರೋಪಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೆಲವು ವ್ಯಕ್ತಿಗಳ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಕ್ಕೆ ಹೋಗಲ್ಲ. ಸರ್ಕಾರ ನನ್ನ ಮೇಲೆ ಮುಗಿ ಬೀಳೋಕೆ ನಿರ್ದೇಶನವನ್ನ ಕೊಟ್ಟಿದೆ. ಅದರಲ್ಲಿ ರೇಣುಕಾಚಾರ್ಯ ಕೂಡ ಒಬ್ರು. ನಾವು ಶುದ್ಧವಾಗಿರುವವರೆಗೂ ಧೈರ್ಯವಾಗಿರುವವರೆಗೂ ಹೆದರೋ ಅಗತ್ಯ ಇಲ್ಲ. ನನ್ನ ಮೇಲೆ ಮಾಡಿರುವ ಆರೋಪಕ್ಕೆ ಕುರಿತಂತೆ ದಾಖಲೆಯನ್ನ ಬಿಡುಗಡೆ ಮಾಡಲಿ. ಮೊದಲು ರೇಣುಕಾಚಾರ್ಯನ ವಿರುದ್ಧ ಮಾತನಾಡೋಲ್ಲ. ನನ್ನ ಆಸ್ತಿ ಪಾಸ್ತಿಗಳನ್ನ ಸರ್ಕಾರ ಪರಿಶೀಲನೆ ನಡೆಸಲಿ. ರೇಣುಕಾಚಾರ್ಯ ಮಾಡಿರುವ ಆರೋಪಕ್ಕೆ ಸಿಎಂ ಉತ್ತರ ಕೊಡಲಿ ಎಂದಿದ್ದಾರೆ. ಕೆಲವು ವ್ಯಕ್ತಿಗಳ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸರ್ಕಾರ ಅವರಿಗೆ ಅದರ ಬಗ್ಗೆ ಮುಗಿ ಬೀಳಲಿಕ್ಕೆ ನಮ್ಮ ಮೇಲೆ ಬೀಳಲಿಕ್ಕೆ ನಿರ್ದೇಶನ ಕೊಟ್ಟಿದ್ದಾರೆ. ಅವರಿಗೆಲ್ಲ ಬಹಳಷ್ಟು ಮಂತ್ರಿಗಳು ನಮ್ಮ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ. ಅದರಲ್ಲಿ ರೇಣುಕಾಚಾರ್ಯ ಒಬ್ಬರು. ಹಾಗಾಗಿ ಈಗ ಆ ವಿಷಯವನ್ನ ನಾನು ಪ್ರಸ್ತಾಪ ಮಾಡೋದಿಲ್ಲ. ಯಾಕೆ ಅಂದರೆ ನಾವು ಶುದ್ಧವಾಗಿರೋರ್ಗ, ನಮ್ಮ ನೈತಿಕತೆ ಸರಿ ಇರೋವರ್ಗ ಯಾರೇ ಏನೇ ಆಪಾದನೆ ಮಾಡಿದರೂ ಕೂಡ ಅದನ್ನೆಲ್ಲ ಎದುರಿಸೋ ಶಕ್ತಿ ನಮಗಿದೆ. ನಾವು ಎದುರಿಸ್ತೀವಿ. ಟೋಲ್ ಪ್ಲಾಜಾಗಳಲ್ಲಿ ಗಂಟೆಗಟ್ಟಲೆ ಕಾದು ಸುಸ್ತಾಗಿದ್ದಂಥ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿಯನ್ನ ನೀಡಿದ್ದು, ಶೀಘ್ರದಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳು ಟೋಲ್ ಪ್ಲಾಜಾದಿಂದ ಮುಕ್ತವಾಗಲಿದೆ. ಈ ಬಗ್ಗೆ ಸ್ವತಃ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಮಾಹಿತಿಯನ್ನ ನೀಡಿದ್ದು, ಹೆದ್ದಾರಿಗಳಲ್ಲಿ ಹೊಸ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಸಿದ್ಧತೆಯನ್ನ ನಡೆಸ್ತಾ ಇದೆ ಎಂದು ಹೇಳಿದ್ದಾರೆ. ಹೊಸ ಟೋಲ್ ಸಂಗ್ರಹ ವ್ಯವಸ್ಥೆಯ ರೂಪುರೇಷೆ ಅಂತಿಮಗೊಳಿಸಲಾಗಿದೆ. ರಷ್ಯಾ ಸರ್ಕಾರದ ಸಹಯೋಗದೊಂದಿಗೆ ಅದನ್ನು ಜಾರಿಗೊಳಿಸಲಾಗುವುದು. ಹೊಸ ಟೋಲ್ ಸಂಗ್ರಹ ವ್ಯವಸ್ಥೆಯಲ್ಲಿ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣ ಸಂದಾಯವಾಗಲಿದೆ ಎಂದು ಅವರು ಹೇಳಿದ್ದಾರೆ.
ಅದು ಆರೋಗ್ಯ ಸಚಿವರ ತವರೂರು. ಹಾಗಾಗಿ ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಎಲ್ಲ ಪಕ್ಕಾ ಇರುತ್ತೆ ಅನ್ನೋದು ಸಾಮಾನ್ಯರ ಕಲ್ಪನೆ. ಆದರೆ ನೀವೇನಾದ್ರೂ ಹಿಂಗೆ ಅಂದ್ಕೊಂಡ್ರೆ ನಿಮ್ಮ ಊಹೆ ಖಂಡಿತ ತಪ್ಪು. ಸಚಿವರ ಊರಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದು ಇದೀಗ ಬಯಲಾಗಿದೆ. ಚಿಕ್ಕಬಳ್ಳಾಪುರ ಇದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ತವರು ಜಿಲ್ಲೆ. ಆದರೆ ಅವರ ತವರು ಜಿಲ್ಲೆಯಲ್ಲಿಯೇ ಇರೋ ಆಸ್ಪತ್ರೆಯಲ್ಲಿ ಲಕ್ಷ ಲಕ್ಷ ಹಣ ದುರುಪಯೋಗವಾಗಿರೋದು ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಇಲ್ಲಿನ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯ ARS ಕಾಮಗಾರಿಗಳಿಗಾಗಿ ಆಸ್ಪತ್ರೆಯ ದ್ವಿತೀಯ ದರ್ಜೆ ಸಹಾಯಕ ಶಶಿಕುಮಾರ್ ಮತ್ತು ಗುತ್ತಿಗೆದಾರರು ಸೇರಿ 10 ಲಕ್ಷಕ್ಕೂ ಅಧಿಕ ಹಣ ಗುಳುಂ ಮಾಡಿದ್ದಾರೆ. ನಗರದ ಸತ್ಯದೇವ್ ಇಂಜಿನಿಯರಿಂಗ್ ಮತ್ತು ಪೇಂಟಿಂಗ್ ವರ್ಕ್ಸ್ 1ನೇ ಕಾರ್ಮಿಕ ನಗರ ಶಿಡ್ಲಘಟ್ಟ ಎಂಬ ಅಂಗಡಿಯ ಹೆಸರಿನ ಮೇಲೆ ಲೋಕಲ್ ಬಿಲ್ ತಯಾರು ಮಾಡಿ ಹಣ ನುಂಗಿರುವುದು ಬಯಲಾಗಿದೆ. ARS ಖಾತೆನ ಅವರು ವಹಿವಾಟಿಂದು ಎಲ್ಲ ಅವರೇ ನೋಡ್ಕೊತಾ ಇದ್ರು. ಕ್ಯಾಶ್ ಬುಕ್ ಎಲ್ಲ ಅಪ್ಡೇಟ್ ಮಾಡದಿರೋದನ್ನ ಪದೇ ಪದೇ ಕೇಳಿ ಇದು ಮಾಡಿದ್ದಕ್ಕೆ ಅವ್ರು ನೆಕ್ಸ್ಟ್ ಏನು ಮಾಡಿದರೆ ನಾನು ಪದೇ ಪದೇ ಕೇಳಿದ್ಮೇಲೆ ತೊಗೊಂಬಂದು ಕೊಟ್ಟರು. ಆವಾಗ ನನಗೇನು ಅಂತಂದರೆ ಸುಮಾರು ದಿನದಿಂದ ಪೆಂಡಿಂಗ್ ಇಲ್ಲದೆ ಇರೋದ್ರಿಂದ ನಾನು ಕುತ್ಕೊಂಡು ಎಲ್ಲ ಕ್ರಾಸ್ ವೆರಿಫೈ ಮಾಡಿದೆ. ಏನು ರಿಜಿಸ್ಟರ್ಸ್ ಏನಿರುತ್ತೆ ಪ್ಲಸ್ ವಹಿವಾಟಿಂದು ಪ್ಲಸ್ ರಿಜಿಸ್ಟರ್ಸ್ಗೆ ಟ್ಯಾಲಿ ಮಾಡಿ ನಾನು ಇದು ಮಾಡಿದ್ದಿದ್ದು ಅಮೌಂಟು ಡಿಫ್ರೆನ್ಸ್ ಬಂದಾಗ ಇಮಿಡಿಯೇಟ್ ಎಷ್ಟಿದೆ ಅದನ್ನ ಡಿಫ್ರೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಇಮಿಡಿಯೇಟ್ ಹೈಯರ್ ಆಫೀಸರ್ಸ್ ನಾನು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದು 3,91,000 ಅಂತ. ನಾನೇನಿದೆ ಬರೀ ರಸೀದಿ ಇದಕ್ಕೆ ಕ್ಯಾಶ್ ಬುಕ್ಗೆ ಅಷ್ಟೇ ಟ್ಯಾಲಿ ಮಾಡಿದ್ದೆ. ಸೊ ಅವ್ರು ನೆಕ್ಸ್ಟ್ ಮತ್ತೆ ನಾನು ಇದ್ರ ಬಗ್ಗೆನೇ ಇಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಇಷ್ಟಿದೆ, ಇನ್ನೂ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಅದನ್ನ ನೀಟಾಗಿ ಒಂದು ತನಿಖಾ ತಂಡ ಕಳಿಸ್ಬಿಟ್ಟು ತಾವೇ ಎನ್ಕ್ವೈರಿ ಮಾಡಬೇಕು ಅಂತಂದ್ಬಿಟ್ಟು DH ಅವ್ರಿಗೆ ಬರೆದಿದ್ದೆ. ಸೊ ಅಲ್ಲಿಂದ ತನಿಖಾ ತಂಡ ಬಂದು ಅವರು 10 ಲಕ್ಷ ಅಂತಂದ್ಬಿಟ್ಟು ಇದು ಮಾಡಿದ್ದಾರೆ. ಸೊ ಇದಕ್ಕೆ ನೆಕ್ಸ್ಟ್ ಅವರಿಂದ ಏನು ಆರ್ಡರ್ಸ್ ಬರುತ್ತೆ ಅಥವಾ ಅವ್ರು ಯಾವ ಥರ ರಿಕವರಿ ಮಾಡಿಸ್ಬೇಕು ಅಂತ ಹೇಳ್ತಾರೋ ಅದ್ರ ಮೇಲೆ ಅದು ರಿಕವರಿ ಆಗುತ್ತೆ. ಬಟ್ ಅದಿನ್ನೂ ತನಿಖಾ ಹಂತದಲ್ಲಿದೆ. ಇನ್ನು ಸಾರ್ವಜನಿಕರ ಹಣವನ್ನ ಶಶಿಕುಮಾರ್ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಅಂತ ವಿಷಯ ತಿಳಿತಾ ಇದ್ದಂತೆ ಅಕ್ಟೋಬರ್ 1, 2019ರಂದು 3,91,000 ಮಾತ್ರ ಜಮಾ ಮಾಡಿ ಬೇರೆಡೆಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾನೆ. ಈ ಬಗ್ಗೆ ಮಾಹಿತಿ ಹಕ್ಕು ಹೋರಾಟಗಾರ ಪ್ರವೀಣ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ದೂರು ಕೂಡ ದಾಖಲಿಸಿದ್ದಾರೆ. ಸಾರ್ವಜನಿಕ ARS ಹಣ ಡೈಲಿ ಒಂದು 2 ರೂಪಾಯಿ 5 ರೂಪಾಯಿ ಇಲ್ಲೇನು ಚೀಟಿ ಕಟ್ತಾರೋ ಹೊರ ರೋಗಿಗಳು ಒಳ ರೋಗಿಗಳು ಏನು ಚಾರ್ಜಸ್ ಕಟ್ತಾರೋ ಬ್ಲಡ್ ಚಾರ್ಜಸ್ಸು ಈ ಬೆಡ್ದು ಇವೆಲ್ಲ ಏನು ಕಟ್ತಾರೋ ಆ ದುಡ್ಡನ್ನ ಇವರು ಏನು ಮಾಡೋರು ಅಂದರೆ ಖಾತೆಗೆ ಜಮಾ ಮಾಡಬೇಕು. ARS ಖಾತೆಗೆ ಪ್ರತಿದಿನ ಜಮಾ ಮಾಡಬೇಕು. ಅದನ್ನು ಜಮಾ ಮಾಡಿದರೆ ಇವರು ಅದನ್ನು ಅವರ ಸ್ವಂತ ಕೆಲಸಗಳಿಗೆ ಬಳಸ್ಕೊಂಡು ಈ ಹಣನ ತಿಂದಾಕಿದ್ದಾರೆ. ಅಲ್ಲದೆ ಒಂದು ಆಹಾರ ಸರಬರಾಜು ಏನಿದೆ, ಹಾಲು ಮತ್ತು ಬ್ರೆಡ್ಡು ಇದೇನು ಸರಬರಾಜು ಆಗ್ತಾಯಿದೆ ಅದರಲ್ಲೂ ಬೇಜಾನ್ ಅಕ್ರಮ ನಡೀತಾ ಇದೆ. ಮತ್ತು ಇವತ್ತು ಕಂಬಿ ಕೆಲಸ ಅಂತ ಹೇಳ್ಬಿಟ್ಟು ಏನು ಕಬ್ಬಿಣದ ವಸ್ತುಗಳಿಗಾಗಿ ಅಂತ ಗುತ್ತಿಗೆ ಅಂತೇಳಿ ಮಾಡಿದಾರೋ ಒಂದು ಬಿಲ್ಲು 86,000 ಚಿಲ್ಲರೆ, ಒಂದು ಬಿಲ್ಲು 85,000 ಚಿಲ್ಲರೆ, ಈ ಥರ ಮಾಡ್ಕೊಂಡು 3 ಬಿಲ್ಲು 2,53,140 ರೂಪಾಯಿಗಳನ್ನ ಏನು ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟ ಬಿಲ್ ಏನು ಹಾಕಿದ್ದಾರೆ ಇವರು, ಆ ಹಾಕಿರ್ತಕ್ಕಂಥ ಒಂದು ಸತ್ಯದೇವ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಏನಿದೆ ಅದು ಇಲ್ಲವೇ ಇಲ್ಲ. ಸಾರ್ವಜನಿಕರ ಹಣ ರಿಕವರ್ ಮಾಡಿಲ್ಲ. ಅದು ಆ ಸಾರ್ವಜನಿಕರ ಉಪಯೋಗಕ್ಕಾಗಿ ಬಳಸಬೇಕಾಗಿತ್ತು. ಇವರ ಅಧಿಕಾರಿಗಳ ಉಪಯೋಗಕ್ಕಲ್ಲ ದುಡ್ಡಿರೋದು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರು ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿಯೇ ಬಹುದೊಡ್ಡ ಹಗರಣ ನಡೆದಿದೆ. ದ್ವಿತೀಯ ದರ್ಜೆ ಸಹಾಯಕ ಶಶಿಕುಮಾರ್ ಶಿಡ್ಲಘಟ್ಟದ ಮಾಜಿ ಶಾಸಕನ ಸಂಬಂಧಿಯಾಗಿದ್ದು ಲಕ್ಷ ಲಕ್ಷ ಹಣ ಗುಳುಂ ಮಾಡಿದ್ದು ಸಾಬೀತಾಗಿದ್ರು ಕೂಡ ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ಬೇರೆಡೆಗೆ ವರ್ಗಾವಣೆ ಮಾಡಿ ಕೈ ತೊಳೆದುಕೊಂಡಿರೋದು ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಶ್ರೀನಿವಾಸನ್, ಎಕ್ಸ್‌ಪ್ರೆಸ್ ಟಿವಿ, ಚಿಕ್ಕಬಳ್ಳಾಪುರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಪ್ತರಾಗಿರುವಂತಹ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೂಪೇಂದ್ರ ಯಾದವ್ ಸದ್ದಿಲ್ಲದೆ ಬೆಂಗಳೂರಿಗೆ ಭೇಟಿ ನೀಡಿರೋದು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಆರ್ಎಸ್ಎಸ್ ಕಚೇರಿ ಕೇಶವ ಕೃಪಾಗೆ ಭೇಟಿ ನೀಡಿದ ಭೂಪೇಂದ್ರ ಯಾದವ್ ಸಂಘದ ನಾಯಕರ ಜೊತೆಗೆ ಸುದೀರ್ಘ ಸಮಯ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ರಾಜಕೀಯದಲ್ಲಿ ಬದಲಾವಣೆ, ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ರಹಸ್ಯ ಭೇಟಿ ಮಾಡಿದ್ದಾರೆಂದು ಹೇಳಲಾಗ್ತಾ ಇದೆ. ಬಸ್ಸಿಗಾಗಿ ಕಾಯ್ತಾ ಇದ್ದ ಯುವತಿಯನ್ನ ಪುಸಲಾಯಿಸಿ ಆಟೋಗೆ ಹತ್ತಿಸಿಕೊಂಡು ಬಳಿಕ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ.
ಬೆಂಗಳೂರಿನಲ್ಲಿ ಕಂಪ್ಯೂಟರ್ ಸೈನ್ಸ್ ಅಭ್ಯಾಸ ಮಾಡ್ತಾ ಇರುವಂತ ಯುವತಿಯೊಬ್ಬಳು ಇಂದು ಬೆಳಗ್ಗೆ 6 ಗಂಟೆ ಸುಮಾರಿಗೆ ಥಣಿಸಂದ್ರ ಮುಖ್ಯ ರಸ್ತೆಯಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ವೇಳೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಆರೋಪಿ ಮುಬಾರಕ್ ಎನ್ನುವ ಆಟೋ ಚಾಲಕ ಆಕೆ ತಲುಪಬೇಕಾದ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ನಟಿಸಿದ್ದಾನೆ ಎನ್ನಲಾಗಿದೆ. ಇದೇ ವೇಳೆ ತಾನು ಹೋಗಬೇಕಾದ ಸ್ಥಳವನ್ನ ತಲುಪದೆ ಬೇರೆ ಜಾಗದ ಕಡೆ ಆಟೋ ಚಾಲಕ ಹೋಗ್ತಾ ಇರೋದನ್ನ ಯುವತಿ ಗಮನಿಸಿ ಕಿರುಚಾಡಲು ಶುರು ಮಾಡಿದ್ದಾಳೆ. ಆದರೆ ಆಟೋ ಚಾಲಕ ತನಗೆ ಬೇಕಾಗಿರುವವರು ಹಣ ಬೇಕಾಗಿದೆ, ಅಲ್ಲಿಗೆ ತೆರಳಿ ಹಣ ಪಡೆದುಕೊಂಡು ನಿಮ್ಮನ್ನ ನಿಮ್ಮ ಜಾಗಕ್ಕೆ ಬಿಡುವೆ ಅಂತ ಹೇಳಿದ್ದಾನಂತೆ. ಆದರೆ ಆ ಕಾಮುಕ ಆಟೋ ಚಾಲಕ ಆ ಯುವತಿಯನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅತ್ಯಾಚಾರವೆಸಗಿ ಪರಾರಿಯಾಗಿದ್ದಾನೆ. ಬಳಿಕ ಯುವತಿ ನಿರ್ಜನ ಪ್ರದೇಶದಿಂದ ರಸ್ತೆಗೆ ಬಂದು ರೋಡಿನಲ್ಲಿ ತೆರಳುತ್ತಾ ಇದ್ದಂಥ ಬೈಕ್ ಸವಾರರೊಬ್ಬರ ಸಹಾಯದಿಂದ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ಆಗಮಿಸಿ ನಡೆದ ಘಟನೆಯನ್ನ ವಿವರಿಸಿದ್ದಾಳೆ. ಕೂಡಲೇ ಎಚ್ಚೆತ್ತುಕೊಂಡ ಪೊಲೀಸರು ಯುವತಿ ನೀಡಿದ ಆಟೋ ಸಂಖ್ಯೆಯಿಂದ ಅತ್ಯಾಚಾರಿ ಮುಬಾರಕ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಉಜಿರೆ ನಿವಾಸಿ 8 ವರ್ಷದ ಮಗುವನ್ನ ಅಪಹರಣ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಮಗುವನ್ನ ಅಪಹರಿಸಿ ಬಿಡುಗಡೆಗಾಗಿ 17 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದ ದುಷ್ಕರ್ಮಿಗಳು ಬಳಿಕ 10 ಕೋಟಿ ರೂಪಾಯಿ ನೀಡುವಂತೆ ಬೇಡಿಕೆಯನ್ನು ಇರಿಸಿದ್ದಾರೆ. ಉಜಿರೆಯ ಉದ್ಯಮಿ ರಥಬೀದಿ ನಿವಾಸಿ ಎಕೆ ಶಿವನ್ ಎಂಬವರ ಮೊಮ್ಮಗ ಅನುಭವ್ನನ್ನ ನಿನ್ನೆ ಸಂಜೆ ಅಪಹರಣ ಮಾಡಲಾಗಿತ್ತು. ಮನೆ ಮುಂಭಾಗದಲ್ಲಿ ಆಟವಾಡ್ತಾ ಇದ್ದಂಥ ವೇಳೆ ಅಪರಿಚಿತರು ಕಾರಿನಲ್ಲಿ ಅಪಹರಣ ಮಾಡಿದ್ರು. ಅಪಹರಣದ ಬಳಿಕ ಮಗುವಿನ ತಾಯಿಗೆ ಕರೆ ಮಾಡಿ 100 ಬಿಟ್ ಕಾಯಿನ್ ಅಂದ್ರೆ 17 ಕೋಟಿ ರೂಪಾಯಿ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಇದೀಗ ಮಗುವಿನ ತಂದೆಯ ಜೊತೆ ಸಂಪರ್ಕ ಸಾಧಿಸಿರುವ ಅಪಹರಣಕಾರರು 60 ಬಿಟ್ ಕಾಯಿನ್ ಅಂದ್ರೆ 10 ಕೋಟಿ ರೂಪಾಯಿ ನೀಡುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಕುಟುಂಬದ ವ್ಯವಹಾರಗಳ ತಿಳುವಳಿಕೆ ಇರುವ ವ್ಯಕ್ತಿಗಳೇ ಕೃತ್ಯ ನಡೆಸಿರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಪೊಲೀಸರು ಮೊಬೈಲ್ ನೆಟ್ವರ್ಕ್ ಮೂಲಕ ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಂಡಿದ್ದಾರೆ. ಅಲ್ಲದೆ ಬಾಲಕನ ಮನೆಗೆ ಎಸ್ಪಿ ಲಕ್ಷ್ಮೀ ಪ್ರಸಾದ್ ಭೇಟಿ ಕೊಟ್ಟಿದ್ದು ತನಿಖೆಗೆ 4 ತಂಡಗಳನ್ನು ರಚಿಸಲಾಗಿದೆ ಎಂದಿದ್ದಾರೆ. ಗೋವುಗಳು ಬಿಜೆಪಿ ಬಯಸಿದ್ದ ರಾಜ್ಯಗಳಲ್ಲಿ ಮಾತ್ರ ಮಾತೆ, ಉಳಿದ ಕಡೆಯಲ್ಲಿಲ್ಲ ಅವರ ಖ್ಯಾತೆ. ಮೋದಿ ಆಳ್ವಿಕೆಯಲ್ಲಿ ಬೀಫ್ ರಫ್ತಿನಲ್ಲಿ ಭಾರತ ಉತ್ತುಂಗಕ್ಕೇರಿದೆ ಎಂದು ಕಾಂಗ್ರೆಸ್ ಟೀಕಿಸಿದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಕರ್ನಾಟಕ ಕಾಂಗ್ರೆಸ್, ಗೋವಾದ ಬಿಜೆಪಿ ಸರ್ಕಾರ ಗೋಮಾಂಸದ ಕೊರತೆ ನೀಗಿಸಲು ರಾಜ್ಯದಿಂದ ಆಗುವ ಪೂರೈಕೆಯ ಕಡೆ ಆಸೆಯಿಂದ ನೋಡ್ತಾ ಇದೆ. ಇದಕ್ಕೆ ಕರ್ನಾಟಕ ಬಿಜೆಪಿ ಅಭಿಪ್ರಾಯ ಮತ್ತು ಉತ್ತರ ಏನು ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ. ಗೋವಾದಲ್ಲಿ ಬೀಫ್ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಕೊರತೆಯನ್ನು ನೀಗಿಸಲು ಕರ್ನಾಟಕದಿಂದ ಬೀಫ್ ಪೂರೈಸಲಾಗುವುದು ಎಂದು ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹೇಳಿರುವುದನ್ನು ಉಲ್ಲೇಖಿಸಿ ಕಾಂಗ್ರೆಸ್ ಈ ಟ್ವೀಟ್ ಪ್ರಹಾರ ನಡೆಸಿದೆ. ಕೇಂದ್ರದ ಕೃಷಿ ಕಾಯ್ದೆ ವಿರುದ್ಧದ ರೈತರ ಪ್ರತಿಭಟನೆ ದಿನದಿಂದ ದಿನಕ್ಕೆ ಕಾವು ಪಡೆಯುತ್ತಲೇ ಇದೆ. ಹೋರಾಟ ನಿರತ ರೈತರ ಪೈಕಿ ಈವರೆಗೆ 24 ಜನ ಮೃತಪಟ್ಟಿದ್ದು, ರೈತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ. ಈ ನಡುವೆ ರಾಷ್ಟ್ರದಾದ್ಯಂತ ರೈತ ಹೋರಾಟಕ್ಕೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರೈತ ಹೋರಾಟವನ್ನು ಬೆಂಬಲಿಸಿ ತಮಿಳುನಾಡಿನ ಡಿಎಂಕೆ ಪಕ್ಷ 1 ದಿನದ ಉಪವಾಸ ಸತ್ಯಾಗ್ರಹವನ್ನು ಆಯೋಜನೆ ಮಾಡಿದೆ. ಡಿಎಂಕೆ ಪಕ್ಷದ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಮತ್ತು ಸಹೋದರಿ ಕನ್ನಿಮೋಳಿ ನೇತೃತ್ವದಲ್ಲಿ ನಡೀತಾ ಇರೋ ಈ ಉಪವಾಸ ಸತ್ಯಾಗ್ರಹಕ್ಕೆ ಎಲ್ಲಾ ವಿರೋಧ ಪಕ್ಷಗಳು ಸಹ ಬೆಂಬಲವನ್ನು ವ್ಯಕ್ತಪಡಿಸಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಸ ಶುಲ್ಕ ಹೆಚ್ಚಳ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದಕ್ಕೆ ಸಾರ್ವಜನಿಕರು, ವಾಣಿಜ್ಯ ಬಳಕೆದಾರರಿಂದ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಇದರಿಂದ ಎಚ್ಚೆತ್ತ ಬಿಬಿಎಂಪಿ ಕಸ ಹೆಚ್ಚುವರಿ ಶುಲ್ಕ ಯೋಜನೆಯನ್ನ ಹಿಂಪಡೆದಿದೆ. ಕೊರೋನಾ ಸಂಕಷ್ಟದಿಂದ ಜನರು ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ಹೋಟೆಲ್, ಕಲ್ಯಾಣ ಮಂಟಪ ಸೇರಿದಂತೆ ಹಲವು ಉದ್ಯಮಗಳು ಇನ್ನೂ ಚೇತರಿಸಿಕೊಳ್ಳಬೇಕಿದೆ. ಇಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಜನರಿಗೆ, ವಾಣಿಜ್ಯ ಬಳಕೆದಾರರಿಗೆ ಶಾಕ್ ಕೊಡಲು ಮುಂದಾಗಿತ್ತು. ಹೊಸ ವರ್ಷಕ್ಕೆ ಕಸ ಸಂಗ್ರಹಣೆಗೆ ಹೆಚ್ಚುವರಿ ಶುಲ್ಕ ವಿಧಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದಾಗಿತ್ತು. ಬಿಬಿಎಂಪಿ ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು 200 ರಿಂದ 14,000ವರೆಗೆ ಮಾಸಿಕ ಶುಲ್ಕ ನಿಗದಿಯನ್ನ ಮಾಡಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾದನಹಟ್ಟಿ ಗೇಟ್ ಬಳಿ ಇರುವಂತಹ ಅಲ್ ಕಾರ್ಗೋ ಖಾಸಗಿ ಕಂಪನಿ ಕಾರ್ಮಿಕರಿಗೆ ಊಟ ಸರಬರಾಜು ಮಾಡಲು ಗುತ್ತಿಗೆ ಪಡೆದಿರುವ ಮಾಲೀಕರಿಗೆ ಊಟಕ್ಕೆ ವಿಷ ಹಾಕುವುದಾಗಿ ಕೋಲಾರ ಜಿಲ್ಲಾ ಪಂಚಾಯತ್ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಿನ್ನಸ್ವಾಮಿ ಗೌಡ ಬೆದರಿಕೆ ಹಾಕಿದ್ದಾರೆ. ಗುತ್ತಿಗೆ ಪಡೆದ ಮಾಲೀಕರಿಗೆ ಫೋನ್ನಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಊಟ ಸರಬರಾಜು ಮಾಡುವ ವಾಹನಕ್ಕೆ ಬೆಂಕಿ ಹಚ್ಚೋದಾಗಿ ಬೆದರಿಕೆಯನ್ನು ಹಾಕಿದ್ದಾರೆ. ಇನ್ನು ಅಧ್ಯಕ್ಷನ ಬೆದರಿಕೆಯ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹಲೋ ಅಣ್ಣ, ಹೇಳಣ್ಣ, ಬಿಟ್ರಪ್ಪ ಗಾಡಿ? ಇದು ಕಾಂಟ್ರಾಕ್ಟರ್ ನಂಬರ್ ಅಂತ ಕೊಡೋಣ. ನಾನು ಕೊಡ್ತೀನಿ, ಕೊಡು, ಅವ್ರು ಕೇಳಿ ಸರ್ಕಲ್ ಕೊಡು. ಮೊದಲು ಕೊಡು, ಗಾಡಿ ಬರೋದ ನಂಬರ್ ಕೊಡಿ, ನಾನು ಮಾತಾಡ್ತೀನಿ, ಕೊಡು. ಹಲೋ ಹಲೋ ಸರ್, ನಂಬರ್ ಕೊಡ್ರಿ.
ನಾನು ಕೊಡ್ತೀನಿ, ಗಾಡಿ ಬಿಡಿ ಸರ್, ಟೈಮ್ ಆಗುತ್ತೆ ಅದಕ್ಕೆ. ಬಿಡೋದೇ ಇಲ್ಲ. ಇಲ್ಲಾಂದ್ರೆ ಗಾಡಿಗೆ ಪಾಯ್ಸನ್ ಕಳಿಸ್ತೀನಿ, ಪೇಪರ್ ಬರ್ತದೆ ಸರ್. ಆತರ ಮಾಡಬೇಡಿ. ಚಿನ್ಸ್ವಾಮಿಗೌಡ ಗೊತ್ತಾಯ್ತು ಸರ್, ಒಳ್ಳೆ ಹೆಸರಿದೆ ನಿಮ್ಗೆ ಅಲ್ಲಿ, ಗೊತ್ತು. ಆಳ್ಕೊಂಡು ಹೋಗ 115 ಎಕರೆ ಮಾಡ್ಕೊಟ್ಟಿರೋದು ನಾನೇ. ಸರಿ, ಅದು ಇವಾಗ ನಾನು ಬೆಳಗ್ಗೆ ನಿಮ್ಮ ಕಾರ್ಡ್ ಇಸ್ಕೊಂಡು ವಾಟ್ಸ್ಆಪ್ ಮಾಡಿದ್ದಾನೆ. ನಾನು ಬೆಳಗ್ಗೆ ಮಾತಾಡ್ತೀನಿ, ಗಾಡಿ ಬಿಟ್ಬಿಡಿ. ಆಗಲ್ಲ, ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ. ಕಾಂಟ್ಯಾಕ್ಟ್ ನಂಬರಾ? ಸರಿ, ಒಂದ್ ನಿಮಿಷ ಕೊಟ್ಟೆ ನೋಡಿ. ಹೇಳ್ರಿ ಸರಿ, ನಂಬರ್ ತಗೊಳ್ಳಿ. ಹಾಸನದಲ್ಲಿ ಇಂದು 2 ಕಡೆ ಎಸಿಬಿ ದಾಳಿ ನಡೆದಿದ್ದು ಪ್ರಮುಖ ಕಡತಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ಲ್ಯಾಂಡ್ ಆರ್ಮಿ ಉಪ ಅಭಿಯಂತರೆ ಅಶ್ವಿನಿ ಮನೆ ಮೇಲೆ ಎಸಿಬಿ ದಾಳಿಯನ್ನ ಮಾಡಿದ್ದು ಪ್ರಮುಖ ಕಡತಗಳ ಪರಿಶೀಲನೆ ನಡೆಸಿದೆ. ಹಾಸನದ ಉದಯಗಿರಿ ಬಡಾವಣೆಯಲ್ಲಿರುವ ಅಶ್ವಿನಿ ಮನೆ ಮೇಲೆ ಹಾಗೂ ವಿದ್ಯಾನಗರದಲ್ಲಿರುವ ಅವರ ತಂದೆಯ ಮನೆಯ ಮೇಲೆ ಎಸಿಬಿ ದಾಳಿ ನಡೆದಿದ್ದು ಅಕ್ರಮ ಆಸ್ತಿ ಹೊಂದಿದ್ದಾರೆ ಎಂಬ ದೂರಿನ ಅನ್ವಯ ಈ ದಾಳಿ ನಡೆಸಲಾಗಿದೆ. ಶಿವಮೊಗ್ಗದಲ್ಲಿ ವಾಹನದಲ್ಲಿ ಬಂದಂತ ಅಧಿಕಾರಿಗಳು ಹಾಸನದ ಅಧಿಕಾರಿಗಳ ಸಹಾಯ ಪಡೆದು ಇಂದು ಬೆಳಗ್ಗೆ ಏಕಕಾಲದಲ್ಲಿ 2 ಕಡೆ ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಬಂಡೀಪುರ ಎಸಿಎಫ್ ಶಿವಶಂಕರ್ ಅಕ್ರಮ ಆಸ್ತಿ ಮಾಡಿದ್ದಾರೆ ಎಂಬ ದೂರಿನ ಮೇರೆಗೆ ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಅವರ ಸ್ವಗ್ರಾಮವಾದ ಮಳವಳ್ಳಿಯ ಮಾಗನೂರು ಗ್ರಾಮದಲ್ಲಿರುವ ತಂದೆ ತಾಯಿ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಮಂಡ್ಯ ಎಸಿಬಿ ಸತೀಶ್ ದಾಳಿ ಮಾಡಿದ್ದು ಆಗ ಮನೆಯಲ್ಲಿ ತಂಗಿ ಭಾವ ವಾಸವಿದ್ದು ಈ ವೇಳೆ ಅಧಿಕಾರಿಗಳಿಗೆ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ ಎಂದು ಮಾಹಿತಿ ಲಭ್ಯವಾಗಿದೆ. ಕುಮಾರಣ್ಣ ಹೆಸರಲ್ಲಿರೋದು 5 ಎಕರೆ, ಉಳಿಕೆದು ಅವ್ರ ತಂದೆ ತಾಯಿ ಹೆಸರಲ್ಲಿ, ಶಿವಶಂಕರ್ ಅವರ ಹೆಸರಲ್ಲಿ 5 ಎಕರೆ, ಶಿವಶಂಕರ್ ಅವ್ರ ಹೆಸರಲ್ಲಿ ಹಳೇದ ಪಿತ್ರಾದೇಶನ 5 ಎಕರೆ, 8 ಎಕರೆ ಇದೆ. ಅದರಲ್ಲಿ 5 ಎಕರೆ ಅವ್ರ ಹೆಸರಲ್ಲಿ ತಾತನ ಆಸ್ತಿ, ಅದು ತಾತನ ಆಸ್ತಿ. ಇನ್ನು ನಮ್ಮ ಅಜ್ಜಿ ಹೆಸರು ಮತ್ತೆ ನಮ್ಮ ತಾತನ ಹೆಸರು ಎಲ್ಲ ಪಿತ್ರಾರ್ಜಿತ ಆಸ್ತಿ ತಕೊಂಡಿರೋದು ಯಾವ್ದು ಇಲ್ಲ, ಎಲ್ಲ ನಮ್ಮ ತಾತ ಸಂಪಾದನೆ ಮಾಡಿರೋದು. ಯಾರೋ ಕೆಲವು ಮಂದಿ ನೀರಾವರಿ ಹೋರಾಟಗಾರರ ಮಾತು ಕೇಳಿಕೊಂಡು ಹೊನ್ನವಳ್ಳಿ ಭಾಗದ ಜನರು ಚುನಾವಣೆ ಬಹಿಷ್ಕಾರ ಮಾಡಿರೋದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಬಳ್ಳೇಕಟ್ಟೆ ಸುರೇಶ್ ಕಿಡಿಕಾರಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ಗಂಗರಾಜು ಮಾತನಾಡಿ, ಕೆಲವು ನೀರಾವರಿ ಹೋರಾಟಗಾರರು ತಮ್ಮ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಹೋರಾಟಗಾರರ ಮಾತು ಕೇಳಿ ಚುನಾವಣಾ ಬಹಿಷ್ಕರಿಸಿರುವುದು ಮಹಾ ಅಪರಾಧವಾಗಲಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದರ ಜೊತೆಗೆ ಎಪಿಎಂಸಿ ಅಧ್ಯಕ್ಷರಾದ ದಿವಾಕರ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಎಲ್ಲಾ ಕೆರೆಗಳಿಗೂ ನೀರು ಒದಗಿಸುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಬೇರೆ ತರದ ಮುಂದಿನ ಚುನಾವಣೆ ಕಾಂಟೆಸ್ಟ್ ಮಾಡ್ತಕ್ಕಂಥವ್ರು ಯಾರೋ ಎತ್ಕಟ್ಟಿ ನಾವು ಬಹಿಷ್ಕಾರವನ್ನು ಮಾಡೋಣ, ನಮ್ಮ ಕೆರೆ ನೀರು ಬಂದಿಲ್ಲ ಅನ್ನುವಂಥ ಉದ್ದೇಶದಿಂದ ಚುನಾವಣೆಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಆದರೆ ಅವರಲ್ಲಿ ಮನವಿ ಮಾಡ್ಕೊಂತೀನಿ, ಇದು ಪ್ರಜಾಪ್ರಭುತ್ವ, ನೀರಿಗೋಸ್ಕರ ಚುನಾವಣೆಯನ್ನು ನಿಲ್ಲಿಸಬಾರ್ದು. ಯಾಕೆಂದ್ರೆ ನಾವೀಗ ಸರ್ಕಾರ ಲೆವೆಲಲ್ಲಿ ಇವತ್ತು ಪೈಪ್ಲೈನ್ ಅಂತಕ್ಕಂಥದ್ದು ಮಂಜೂರಾಗಿದೆ. ಮಂಜೂರಾಗಿರ್ತಕ್ಕಂಥ ಪಟ್ಟಿಯನ್ನು ಸಹಿತ ನಿಮ್ಗೆಲ್ಲರೂ ಕೊಟ್ಟಿದ್ದೀವಿ, ಇಡೀ ಹೋಬಳಿಗೂ ಸಹಿತ ಹರಿಸ್ತೀವಿ, ಕೊಡ್ತೀವಿ ಪಟ್ಟಿಯನ್ನು. ಹಾಗಾಗಿ ದಯಮಾಡಿ ಅಲ್ಲಿನ ಮುಂದಿನ ಚುನಾವಣೆಯನ್ನು ಸಹ ನಡೆಯಬೇಕು. ಜೊತೆಗೆ ನಮ್ಮ ಕೆಲಸನೂ ಸಹಿತ ಶಾಸಕರು ಬಹಳ ಶ್ರಮಪಟ್ಟು ಈ ಕೆಲಸವನ್ನು ಮುಂದುವರಿಸಿದರೆ ಎಕ್ಸ್ಪ್ರೆಸ್ ಲೈನ್ ಆಗಬೇಕು ಹೊನ್ನವಳ್ಳಿಗೆ ಅಂತ ಮಾತನ್ನು ಸಹಿತ ಕೊಟ್ಟಿದ್ದಾರೆ. ಸರ್, ನಾವು ಇಲ್ಲಿವರೆಗೆ 220 TFCS ನೀರು ಹೊಡೆದಿದ್ದೀವಿ. ಯಾವ ಕೆರೆಗೆ ಎಕ್ಸಾಕ್ಟ್ ಎಷ್ಟೆಷ್ಟು ಹೋಗಿದೆ ಅಂತ ಬೇಕು ಸೊ ಅದರಲ್ಲಿ BH 2 ಅಂತ ಮಾಡಿದ್ದೀವಿ. ಮಡೆನೂರ ಹತ್ರ ಒಂದು ಸರ್ತಿ, ಬೊಂಬಲಾಪುರ ಹತ್ರ 2 ಡಿಸ್ಪ್ಯಾಚ್ ಮಾಡಿದ್ದೀವಿ. ನಮಗೆ ಕಸಬೊಬ್ಬರು ಹೆಚ್ಚು ಕಮ್ಮಿ ಎಲ್ಲ ಅರ್ಧಕ್ಕಿಂತ ಜಾಸ್ತಿನೇ ಆಗಿದೆ ಕೆರೆಗಳಲ್ಲಿ. ಯಾವ ಕೆರೆಗಳಿಗೆ? ಕೆರೆಗೋಡಿ 2 ಕೆರೆ, ಮಡೆನೂರು, ಇವು ಅರ್ಧಕ್ಕರ ಮುಕ್ಕಾಲು ಭಾಗನೇ ಆಗಿದ್ದವು. ನಿನ್ನೆ ಹೋರಾಟ ಮಾಡಿ ಚುನಾವಣೆ ಬಹಿಷ್ಕರಿಸುವಂತೆ ಜನಗಳ ಮೇಲೆ ಒತ್ತಡ ಹಾಕಿ ಚುನಾವಣೆ ಆಗದಲ್ಲದ ಕಾರಣೀಭೂತರಾಗಿದ್ದಾರಲ್ಲ, ಅವರಿಗೆ ನೇರ ನಿಮ್ಮ ಪತ್ರಿಕಾಗೋಷ್ಠಿ ಮೂಲಕ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ನೀವು ಅವತ್ತು ನಡೆದುಕೊಂಡಂಥ ರೀತಿಯಂತೆ ಏನು 1.5 ವರ್ಷದ ಮುಂಚೆ ನಿಮ್ಮ ಸರ್ಕಾರ ಇದ್ದಂಥ ನಿಮ್ಮ ಲೋಕೋಪಯೋಗಿ ಸಚಿವರು ನಿಮ್ಮ ಹೊನ್ನವಳ್ಳಿಗೆ ಬಂದು ಕೊಟ್ಟ ಮಾತಿನಂತೆ ಯಾತಕ್ಕೋಸ್ಕರ ಆ ಕೆರೆಗಳಿಗೆ ನೀವು ನೀರನ್ನು ಬಿಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇದಾಗಿ, ನಮ್ಮ ಯಡಿಯೂರಪ್ಪನವರಿಗೆ ರಾಜ್ಯದ ಮುಖ್ಯಮಂತ್ರಿ ಆದ ತಕ್ಷಣ ಇಲ್ಲಿ ಕೊಟ್ಟಿರ್ತಕ್ಕಂಥ ನೀರಿನ ಅಲೋಕೇಶನ್ ಸಾಕಾಗಲ್ಲ ಇವೆಲ್ಲ ಕೆರೆಗಳಿಗೆ ಅಂತ ಹೇಳಿ ಭಾರತದ ಗಡಿಯೊಳಗೆ ನುಸುಳಲು ಯತ್ನಿಸಿದ್ದ 2 ಶಂಕಿತರ ಉಗ್ರರನ್ನ ಭಾರತೀಯ ಸೇನೆ ಹೊಡೆದು ಉರುಳಿಸಿದೆ. ಗಡಿ ಭದ್ರತಾ ಪಡೆಯ ಯೋಧರು ಪಂಜಾಬ್ನ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ 2 ಪಾಕಿಸ್ತಾನ ಮೂಲದ ಭಯೋತ್ಪಾದಕರನ್ನ ಗುಂಡಿಕ್ಕಿ ಕೊಂದಿದ್ದಾರೆ ಎಂದು ಸೇನಾ ಮೂಲಗಳು ತಿಳಿಸಿವೆ. ಅಟಾರಿಯ ಮುಂಭಾಗದಲ್ಲಿ ಶಸ್ತ್ರಸಜ್ಜಿತವಾಗಿ ಒಳನುಸುಳ್ತಾ ಇದ್ದ ಭಯೋತ್ಪಾದಕರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ.
ತಿಪಟೂರು ನಗರದ ಮಂಜುನಾಥ ನಗರದಲ್ಲಿ ರಸ್ತೆ ರಿಪೇರಿಗಾಗಿ ಬಂದಿದ್ದ ಕಾರ್ಮಿಕರು ನಿರ್ಮಿಸಿದ್ದ ಡೇರೆಗಳ ಮೇಲೆ ಕಾರು ಹರಿದು ಇಬ್ಬರಿಗೆ ಗಾಯಗಳಾಗಿವೆ. ಗಾಯಾಳುಗಳಲ್ಲಿ ಒಬ್ಬರನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಬುಧವಾರ ರಾತ್ರಿ ನಡೆದ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾತ್ರಿ ಕಾರ್ಮಿಕರು ಎಂದಿನಂತೆ ತಮ್ಮ ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಡೇರಿಯಲ್ಲಿ ಮಲಗಿದ್ದಂಥ ವೇಳೆ ಸ್ವಿಫ್ಟ್ ಡಿಸೈರ್ ಕಾರು ಡೇರೆಗಳ ಮೇಲೆ ಎರಗಿದೆ. ಈ ಸಂದರ್ಭದಲ್ಲಿ ಡೇರಿಯಲ್ಲಿ ಮಲಗಿದ್ದ ರಾಘು ತೀವ್ರವಾಗಿ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿದ್ದು ಇವರನ್ನ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನೋರ್ವ ಗಾಯಾಳು ಕಾಜಾ ಅವರಿಗೂ ಗಾಯಗಳಾಗಿದ್ದು ತಿಪಟೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಈ ಸಂಬಂಧ ತಿಪಟೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ಊಟ ಮಾಡಿ ಮಲಗಿದ್ದೀವಿ, ಕಾರ್ನ ಬಂದು ಹೊಡೆದು ಹೋಗ್ಬಿಟ್ರು. ಆಸ್ಪತ್ರೆಗೆ ಟ್ರ್ಯಾಕ್ಟರಲ್ಲಿ ಬಂದಿವಿ ಸರ್. ಇನ್ನೊಬ್ಬರಿಗೆ ಸೀರಿಯಸ್ ಇತ್ತು ರೀ, ಅವ್ರು ಬೆಂಗಳೂರಿಗೆ ಹೋಗಿದ್ದಾರೆ ಆಂಬುಲೆನ್ಸ್ನಲ್ಲಿ. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಸುತ್ತಮುತ್ತಲ ಭಾಗಗಳಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ. ಹಾಗಾಗಿ ಈ ಬಾರಿ ಹೊನ್ನವಳ್ಳಿ ಭಾಗದ ಜನರು ಪಕ್ಷಾತೀತವಾಗಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿ ಸಂಪೂರ್ಣವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಬಹಿಷ್ಕರಿಸಿದ್ದಾರೆ. ಹೊನ್ನವಳ್ಳಿ ಗ್ರಾಮ ಪಂಚಾಯಿತಿಯ 6 ಕ್ಷೇತ್ರಗಳ 14 ಸ್ಥಾನಗಳಿಗೆ ಯಾರೂ ಕೂಡ ನಾಮಪತ್ರ ಸಲ್ಲಿಸಿಲ್ಲ. ಇದರ ಮಧ್ಯೆ ಚುನಾವಣೆ ಬಹಿಷ್ಕಾರದ ಮಧ್ಯೆ ಸಂಧಾನ ಮಾಡಲು ಪ್ರಯತ್ನಿಸಿದ್ದ ಅಧಿಕಾರಿಗಳಿಗೂ ಜಗದೆ ಯಾರೂ ಸಹ ನಾಮಪತ್ರ ಸಲ್ಲಿಸಲು ಮುಂದೆ ಬಂದಿರಲಿಲ್ಲ. ಅನೈತಿಕ ಸಂಬಂಧದ ಹಿನ್ನೆಲೆ ಪತ್ನಿಯನ್ನ ಪತಿ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ನಗರದ ಹೊರವಲಯದ ಹಂಜಗಿ ರಸ್ತೆಯ ತೋಟದ ವಸತಿಯಲ್ಲಿ ನಡೆದಿದೆ. 25 ವರ್ಷದ ಭುವನೇಶ್ವರಿ ಮಾಳಪ್ಪ ಪೂಜಾರಿ ಕೊಲೆಯಾದಂಥ ದುರ್ದೈವಿ. ಆಕೆಯ ಪತಿ ಮಾಳಪ್ಪ ಮಳಗಪ್ಪ ಪೂಜಾರಿ ಕೊಲೆ ಮಾಡಿ ಬಳಿಕ ಇಂಡಿ ನಗರ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ. ಈ ಸಂಬಂಧ ಇಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ನಗರದ ಅಂದವನ್ನ ಹೆಚ್ಚಿಸುವ ಪೌರ ಕಾರ್ಮಿಕರು. ನಗರಗಳು ಸ್ವಚ್ಛಂದವಾಗಿರಬೇಕು ಅಂದ್ರೆ ಅವರು ಬೇಕೇ ಬೇಕು. ಆದರೆ ಅಂಥವರ ಬದುಕು ಇದೀಗ ಬೀದಿಗೆ ಬಂದಿದೆ. ಸರ್ಕಾರದ ನೇರ ನೇಮಕಾತಿ ಯೋಜನೆಯ ಹೊಡೆತಕ್ಕೆ ಕೈಯಲ್ಲಿರುವ ಕೆಲಸವನ್ನ ಕಳೆದುಕೊಂಡು ಕಂಗಾಲಾಗಿರುವ ಪೌರ ಕಾರ್ಮಿಕರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ನೇರ ವೇತನ ಪಾವತಿ ಯೋಜನೆ ಆರಂಭಿಸಿದ್ದರಿಂದ ನಗರದ ಸ್ವಚ್ಛತೆಗೆ ನೀಡಲಾಗ್ತಾ ಇದ್ದ ಗುತ್ತಿಗೆ ಪದ್ಧತಿಯನ್ನ ಡಿಸೆಂಬರ್ 1ರಿಂದ ನಿಲ್ಲಿಸಲಾಗಿದೆ. ಇದರಿಂದಾಗಿ ಕೆಲಸಕ್ಕೆ ಹೋಗ್ತಾ ಇದ್ದ ನೂರಾರು ಕಾರ್ಮಿಕರಿಗೆ ಕೆಲಸ ಮಾಡದಂತೆ ಗುತ್ತಿಗೆದಾರರು ಹೇಳಿ ಮರಳಿ ಕಳುಹಿಸುತ್ತಿದ್ದಾರೆ. ಇದರಿಂದ ಆತಂಕಗೊಂಡಿರೋ ಕಾರ್ಮಿಕರು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ, ಮಹಾನಗರ ಪಾಲಿಕೆ ಕಚೇರಿ, ಶಾಸಕರ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೊದಲಿಂದಲೂ ಕೆಲಸ ಮಾಡಿಕೊಂಡು ಬಂದಿರುವ ನಮಗೆ ಅನ್ಯಾಯ ಮಾಡಲಾಗ್ತಾ ಇದೆ. ಇವರಿಗೆ ಬೇಕಾದಾಗ ಕೆಲಸವನ್ನ ಮಾಡಿಸಿಕೊಳ್ತಾರೆ, ಬೇಡವಾದಾಗ ಕೆಲಸ ಬಿಟ್ಟು ಹೋಗಿ ಅಂತಾರೆ. ನಮ್ಮ ಈ ಸಮಸ್ಯೆಗೆ ಕೂಡಲೇ ಅಧಿಕಾರಿಗಳು ಪರಿಹಾರ ಒದಗಿಸಬೇಕು. ಇಲ್ಲವಾದ್ರೆ ನಾವು ವಿಷ ಸೇವಿಸ್ತೇವೆ ಅಂತ ಪ್ರತಿಭಟನಾ ನಿರತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಹೆಚ್ಚುವರಿ ಬಡ್ಡಿ ಜನ ಅದರ ಅವ್ರನ್ನೆಲ್ಲಾರು ನೇರ ವೇತನ ತಗೋಬೇಕ. ಅವ್ರ ಸಡನ್ಲಿ ಆಗಿ ಉಷ್ಟ್ರೂ ತಗೊಳಕ್ ಆಗಲಿಲ್ಲ ಅಂದ್ರು ಇದ್ರೊಳಗೆ ಕಳ್ರದಾರ. ಮಹಾನಗರ ಪಾಲಿಕೆಗೆ ದುಃಖ ಮಾಡುವಂತ ಜನ ಅದಾರ. 12 ಮಠ ಈ ಡೇಟ್ ಆಫ್ ಜಾಯಿನಿಂಗ್ ಏನದಾರಲ್ಲ ನಮ್ಮ ಪೌರ ಕಾರ್ಮಿಕರು ಎಲ್ಲರೂ ಒಳಗೆ ಬರ್ತಾರೆ. ಆದ್ರೆ ದುಡಿಯುವಂತ ಜನಕ್ಕೆ ಆಗ್ಬೇಕ್ರಿ, ಈಗ ದುಃಖ ಮಾಡುವಂತ ಜನಕ್ಕೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 1800 ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಇವರೆಲ್ಲ ಗುತ್ತಿಗೆದಾರರ ಅಡಿಯಲ್ಲಿಯೇ ಕೆಲಸ ಮಾಡ್ತಾ ಇದ್ರು. ಸರ್ಕಾರ ಇದೀಗ ನೇರ ಪಾವತಿ ವ್ಯವಸ್ಥೆ ಜಾರಿಗೆ ತಂದಿದ್ದರಿಂದ ಈ ಪೈಕಿ ಸುಮಾರು 1001 ಜನರಿಗೆ ಮಾತ್ರ ಕೆಲಸ ಸಿಕ್ಕಿದೆ. ಅಲ್ಲದೆ ಗುತ್ತಿಗೆ ಪದ್ಧತಿಯೂ ಕೂಡ ರದ್ದಾಗಿದೆ. ಹೀಗಾಗಿ ಇದೀಗ ನೂರಾರು ಪೌರ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ. ಅಲ್ಲದೆ ಇದೀಗ ಸರ್ಕಾರ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲು ನಿರ್ಧರಿಸಿದೆ. ಒಂದು ವೇಳೆ ನೇರ ನೇಮಕಾತಿ ನಡೆದರೆ 16 ವರ್ಷಗಳ ಕಾಲ ದುಡಿದ ಅನೇಕರು ಈ ಹುದ್ದೆಗೆ ಅರ್ಹತೆ ಪಡೆಯುವುದೇ ಇಲ್ಲ. ಇಷ್ಟು ದಿನ ಇದೇ ಕೆಲಸವನ್ನ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯಿಂದ ಮಾಡಿದವರು ಅಕ್ಷರಶಃ ಬೀದಿಗೆ ಬೀಳೋ ಸ್ಥಿತಿ ಬಂದೊದಗುತ್ತೆ. ಹೀಗಾಗಿ ಇದೀಗ ಹೋರಾಟ ಆರಂಭಿಸಿರೋ ಪೌರ ಕಾರ್ಮಿಕರು ತಮ್ಮ ಗೋಳನ್ನ ಆಲಿಸುವಂತೆ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶ 2017ರ ಸರ್ಕಾರದ ಆದೇಶದಂತೆ 700 ಜನರಿಗೆ ಒಬ್ಬ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಈಗಿನ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ಗೆ ನಾವು 1524 ಜನರು ಅಂದರೆ ಕಾಯಂ ಪೌರ ಕಾರ್ಮಿಕರು 762 ಮತ್ತು 762 ಜನ ನೇರ ನೇಮಕಾತಿ ಅಡಿಯಲ್ಲಿ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಆ ಅನುಪಾತದನ್ವಯ ಈಗಾಗಲೇ ನೇರ ನೇಮಕಾತಿ ಮಾಡಿ ಆದೇಶವನ್ನು ಕೊಟ್ಟಿದ್ದೇವೆ. ಆದರೆ
ಮೊದಲಿಂದಲೂ ಹುಬ್ಬಳ್ಳಿ ಧಾರವಾಡದಲ್ಲಿ ಸ್ವಲ್ಪ ಹೆಚ್ಚಿಗೆ ಅಂದರೆ 468 ಜನ 2 ವರ್ಷಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದರೂ ಕೂಡ ಅವರು ರೇಷೋ ಒಳಗಡೆ ಬರ್ತಾ ಇಲ್ಲ. ಹಾಗಾಗಿ ಅವರನ್ನು ಹೊರತುಪಡಿಸಿ ಉಳಿದವರನ್ನು ನಾವು ನೇರ ನೇಮಕಾತಿ ಅನ್ವಯ ತೊಗೊಂಡು ಬಂದಿದ್ದೀವಿ. ಒಟ್ನಲ್ಲಿ ಪ್ರತಿನಿತ್ಯ ನಗರದ ಸ್ವಚ್ಛತೆಯೇ ತಮ್ಮ ಗುರಿ ಅಂತ ದುಡಿದ ಎಷ್ಟೋ ಕಾರ್ಮಿಕರು ಇದೀಗ ತಮ್ಮ ವೃತ್ತಿ ಬದುಕಿನ ಕೊನೆಯ ದಿನಗಳಲ್ಲಿದ್ದಾರೆ. ಒಮ್ಮಿಂದೊಮ್ಮೆಲೆ ಈ ರೀತಿಯ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡ್ರೆ ಅವರ ಗತಿ ಏನು? ಈ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ. ರಾಜು ಮುದ್ಗಲ್, ಎಕ್ಸ್‌ಪ್ರೆಸ್ ಟಿವಿ, ಹುಬ್ಬಳ್ಳಿ. ಸಕ್ಕರೆನಾಡು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಾಗನಕೆರೆ ಗಿಡದ ಜಾತ್ರೆ ಅಂದರೆ ಹತ್ತೂರಲ್ಲೂ ಪ್ರಸಿದ್ಧಿ ಪಡೆದಂತಹ ಜಾತ್ರೆ. ಆದರೆ ಕೊರೋನಾ ಕರಿನೆರಳಿನಿಂದಾಗಿ ಅತ್ಯಂತ ಸರಳವಾಗಿ ಇಲ್ಲಿ ಜಾತ್ರೆಯನ್ನ ನೆರವೇರಿಸಲಾಯಿತು. ಕೊರೋನಾ ಆತಂಕದಲ್ಲೇ ಎಲ್ಲಾ ಪೂಜಾ ಕೈಂಕರ್ಯಗಳು ನೆರವೇರಿದ್ವು. ಹೌದು, ಇಲ್ಲಿನ ನೆಲದ ಪವಾಡವೇ ಒಂದು ವಿಶೇಷ. ಚಿಕ್ಕ ತಿರುಪತಿ ಅಂತ ಪುರಾಣ ಪ್ರಸಿದ್ಧವಾಗಿದೆ ಈ ಕ್ಷೇತ್ರ. ಪ್ರತಿ ವರ್ಷದ ಕಾರ್ತಿಕ ಮಾಸದ ಅಮಾವಾಸ್ಯೆ ನಂತರದ ಶುಕ್ರವಾರ ನಡೆಯುವ ಜಾತ್ರೆಯಲ್ಲಿ ದಾಸಪ್ಪಂದಿರ ಜಾಗಟೆ, ಬಾಂಕಿಗಳ ನಾದದೊಂದಿಗೆ ಗೋವಿಂದನ ನಾಮಸ್ಮರಣೆ ಆಸ್ತಿಕರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಆದರೆ ಈ ವರ್ಷ ವಕ್ಕರಿಸಿದ ಕೊರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಾತ್ರೆಯನ್ನ ರದ್ದುಪಡಿಸಿ ಕೇವಲ ಸಾಂಪ್ರದಾಯಿಕ ಪೂಜಾ ಕೈಂಕರ್ಯಗಳಿಗಷ್ಟೇ ಅವಕಾಶ ನೀಡಿತ್ತು. ಹಾಗಾಗಿ ಕೆಲವು ಭಕ್ತರಷ್ಟೇ ಈ ಬಾರಿ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. ಜಿಲ್ಲಾಡಳಿತದ ಇದರಿಂದ ಪೂಜೆ ಮಾಮೂಲಿ ಪೂಜೆ ನಡೀತೈತೆ. ಹೊರ ಜಿಲ್ಲೆಯಿಂದ ಅಂಗಡಿ ಮುಂಗಟ್ಟಿಗಳೆಲ್ಲ ಬರ್ತಿದೆ, ಯಾವುದು ಬರ್ತಿಲ್ಲ ಈ ಸತಿ ಸಾಧಾರಣವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ತಿರುಪತಿ ದಾಸಪ್ಪಂದಿರುಗಳಿಗೆ ಮುಡಿಪು ಸಲ್ಲಿಸಿ ಕಳುಹಿಸಿಕೊಡುವುದು ವಾಡಿಕೆಯಾಗಿತ್ತು. ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಸರಳ ಪೂಜೆಗಷ್ಟೇ ಸೀಮಿತವಾಗಿದೆ. ಸರಳ ಆಚರಣೆ ಭಕ್ತರಲ್ಲೂ ಬೇಸರ ಮೂಡಿಸಿದೆ. ಪುರಾತನ ಕಾಲದಿಂದ ನಡೆದು ಬಂದಂಥ ಜಾತ್ರೆ, ಇದರಲ್ಲಿ ಲಕ್ಷಾಂತರ ಜನಗಳೆಲ್ಲ ಬಂದು ಮೂಲೆಯಿಂದನೂ ಬಂದು ಜನಗಳು ಇಲ್ಲಿ ದೇವ್ರ ಕಾರ್ಯಗಳನ್ನ ಮಾಡ್ತಿದ್ರು. ಆದರೆ ಈಗ ಕೊರೋನಾ ಇದರಿಂದ ಯಾರೂ ಜನಗಳು ಹೆಚ್ಚಿಗೆ ಜನಗಳು ಸೇರ್ತಾ ಇಲ್ಲ. ಸೇರದೇ ಇರೋ ದಿವಸದಿಂದ ಎಲ್ಲರೂ ಬೇಸತ್ತಿ ಇದು ಮಾಡಿದ್ದಾರೆ. ಇದನ್ನು ನಮ್ಮ ಟ್ರಸ್ಟಿಯಿಂದ ಮೂಲ ಸೌಕರ್ಯ ಉಣಿಸ್ಬೇಕು ಅಂತ ಚಿಕ್ಕ ತಿರುಪತಿ ಗಿಡದ ಜಾತ್ರೆಯಿಂದ ಇದು ಮಾಡಿದ್ದೀವಿ. ಇದರಿಂದ ಮೂಲ ಸೌಕರ್ಯ ಉಣಿಸ್ಕೊಳ್ಳೋಕ್ಕೆ ಮಾಡೋಕ್ಕಾಗ್ತಾಯಿಲ್ಲ. ಇದರಿಂದ ಜನಗಳು ಸ್ವಲ್ಪ ಬೇಸತ್ಬಿಟ್ಟಿದ್ದಾರೆ. ಇನ್ನು ಪುರಾತನ ಕಾಲದಿಂದಲೂ ಇಲ್ಲಿ ಜಾತ್ರೆ ನಡೀತಾ ಇದೆ. ನಾಗನಕೆರೆ ಗಿಡದ ಜಾತ್ರೆ ಅಂದ್ರೆ ಒಂದು ವಿಶೇಷ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರನೇ ದೂರದ ಊರುಗಳಿಂದ ಭಕ್ತರು ಬರ್ತಾರೆ. ಆದರೆ ಈ ಬಾರಿ ಯಾವುದೇ ಸಂಭ್ರಮ ಅಲ್ಲಿ ಕಂಡು ಬರಲಿಲ್ಲ. ಕೋವಿಡ್ ನಿಯಮಾನುಸಾರವಾಗಿ ಜಾತ್ರೆಯನ್ನ ಆಚರಣೆ ಮಾಡಲಾಯಿತು. ಈ ವರ್ಷ ಕೊರೋನಾದಿಂದ ತುಂಬ ಜನ ಎಲ್ಲ ಕಮ್ಮಿ ಆಗಿದ್ದಾರೆ. ಹೋದ ವರ್ಷ ಆಚೆ ವರ್ಷ ನಾವು ಸುಮಾರು ಒಂದು 25-30 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಜಾತ್ರೆ ನಡೀತಾ ಇದೆ. ಈಗ ಅದಕ್ಕೆ ಒಂದು 5% ಇಲ್ಲ. ಆದರೂ ಏನೇ ಕೊರೋನಾ ಇದ್ದು ದೇವ್ರ ಮೇಲೆ ಇಟ್ಟಿರುವಂಥ ನಂಬಿಕೆನ ನಮ್ಮ ಸಾರ್ವಜನಿಕರು ಬಿಟ್ಟಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ಆದರೆ ಯಾರು ಮಾಸ್ಕ್ ಹಾಕ್ಕೊಳ್ದೆ ಮೇಂಟೈನ್ ಮಾಡ್ತಿದ್ರೆ ಬೇಜಾರಾಗ್ತಾ ಇದೆ. ಆದರೂ ಜನ ಕಮ್ಮಿ ಇದೆ. ಆದರೂ ಭಗವಂತನ ಸೇವೆಯಲ್ಲಿ ಸದಾ ಎಲ್ಲ ಜನರು ಇದ್ದಾರೆ. ಅದೊಂದೇ ಖುಷಿ ಆಗ್ತಾ ಇದೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಪ್ರತಿ ವರ್ಷ ಧಾಮ್ ಧೂಮ್ ಅಂತ ನಡೀತಾ ಇದ್ದ ಜಾತ್ರೆ ಈ ಬಾರಿ ಸರಳವಾಗಿ ನಡೆದಿರೋದು ಭಕ್ತರಿಗೆ ಬೇಸರ ಮೂಡಿಸಿದೆ. ಹಾಗಾಗಿ ಒಮ್ಮೆ ಈ ಕೊರೋನಾ ಮಹಾಮಾರಿ ತೊಲಗಿದ್ರೆ ಸಾಕು ಅಂತ ಭಕ್ತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಸ್ ವೆಂಕಟೇಶ್, ಎಕ್ಸ್‌ಪ್ರೆಸ್ ಟಿವಿ, ನಾಗಮಂಗಲ. ರಾಜಸ್ಥಾನ ನಗರದ ಮಾರುಕಟ್ಟೆಯ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಯುವಕರ ಮೇಲೆ ನಿರ್ಮಾಣ ಹಂತದ ಕಟ್ಟಡದ ಸಿಮೆಂಟ್ ಕಂಬವೊಂದು ಕುಸಿದು ಬಿದ್ದ ಪರಿಣಾಮ ಓರ್ವ ಗಂಭೀರವಾಗಿ ಗಾಯಗೊಂಡ ಘಟನೆ ಭರತ್ಪುರದ ಸರಫಾ ಮಾರುಕಟ್ಟೆಯಲ್ಲಿ ನಡೆದಿದೆ. ಘಟನೆಯಲ್ಲಿ ಇಬ್ಬರು ಯುವಕರು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ವೇಳೆ ಕಟ್ಟಡದ 3ನೇ ಮಹಡಿಯಿಂದ ಸಿಮೆಂಟ್ ಕಂಬವೊಂದು ಕುಸಿದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಓರ್ವ ಯುವಕನ ತಲೆಯ ಮೇಲೆ ಬಿದ್ದಿದೆ. ಪರಿಣಾಮ ಓರ್ವ ಗಂಭೀರವಾಗಿ ಗಾಯಗೊಂಡು ಇನ್ನೋರ್ವ ಅದೃಷ್ಟವಶಾತ್ ಯಾವುದೇ ಗಾಯಗಳಾಗದೆ ಪಾರಾಗಿದ್ದಾನೆ. ಗಂಭೀರ ಗಾಯಗೊಂಡ ಯುವಕನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸರಫಾ ಮಾರುಕಟ್ಟೆ ಸದಾ ಜನಜಂಗುಳಿಯಿಂದ ಕೂಡಿರುವ ರಸ್ತೆಯಾಗಿದ್ದು ಕಂಬ ಕುಸಿದು ಬೀಳುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುವಂತಿದೆ. ವಿವಾದಿತ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ತನ್ನ ದೇಶಕ್ಕೆ ಬರುವಂತೆ ಭಕ್ತಾದಿಗಳಿಗೆ ಕರೆ ನೀಡಿದ್ದಾನೆ. ಭಾರತದಿಂದ ತಲೆಮರೆಸಿಕೊಂಡು ಈಕ್ವೆಡಾರ್ನಲ್ಲಿ ಆಶ್ರಯ ಪಡೆದಿರುವ ನಿತ್ಯಾನಂದ ಇದೀಗ ತನ್ನ ದೇಶ ಕೈಲಾಸಕ್ಕೆ ಬರೋದಕ್ಕೆ ವೀಸಾ ಅರ್ಜಿ ಸಲ್ಲಿಸುವಂತೆ ತನ್ನ ಭಕ್ತರಲ್ಲಿ ಮನವಿಯನ್ನ ಮಾಡಿದ್ದಾರೆ. ಕೈಲಾಸದ ಮಾರ್ಗನಕ್ಷೆ ಬಿಡುಗಡೆ ಮಾಡಿರುವ ನಿತ್ಯಾನಂದ ಸೀಮಿತ ವೀಸಾಗಳನ್ನು ಮಾತ್ರ ಸ್ವೀಕರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾನೆ. ಕೈಲಾಸಕ್ಕೆ ಬರಲು ಇಚ್ಛಿಸುವ ಭಕ್ತಾದಿಗಳು ಆಸ್ಟ್ರೇಲಿಯಾದ ಸಿಡ್ನಿಗೆ ಬಂದು ಅಲ್ಲಿಂದ ಚಾರ್ಟರ್ಡ್ ವಿಮಾನದಲ್ಲಿ ಕೈಲಾಸಕ್ಕೆ ಬರುವ ಬಗೆಯನ್ನ ವಿವರಿಸಿದ್ದಾನೆ.
ಇದು ಈವರೆಗಿನ ಅಪ್ಡೇಟ್ಸ್. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.